ಯಶ್ ಅವ್ರಿಗೆ ಏನಾದ್ರು ಸಿನಿಮಾ ಪ್ರೊಡಕ್ಷನ್ ಮಾಡೋ ಪ್ಲಾನ್ಸ್ ಇದೆಯಾ? ಹೇಳ ಈಗ ಒಂದ್ 5,000 ಕೊಟ್ಟಿ ನಿಮ್ಮ ವಿಜಯ ಸಂಕೇಶ್ವರ್ ಸರ್ ಕೊಡ್ಸಿ ಅವ್ರಿಗೆ ಮಾಡೋಣ. ಅವ್ರು ನಾವು ಟೈಅಪ್ ಆಗ್ಬಿಟ್ಟು ಮಾಡೋಣ, ಡೇಟ್ ತಗೊಬರೋಣ. ಹೆಂಗೋ ಅವ್ರ ಹತ್ರ ದುಡ್ಡು ಐತೆ, ದುಡ್ಡು ಐತೋ ಇಲ್ವೋ ಪಾಪ, ದುಡ್ಡು ಮಾಡೋ ತರ ಕೆಪಾಸಿಟಿ ಅಂತ ಐತೆ ಅವ್ರಿಗೆ. ನನಗೆ ಅಷ್ಟೊಂದು ದೊಡ್ಡ ಕೆಪಾಸಿಟಿ ಇಲ್ಲ ಇನ್ನುವೆ. ನಾನು ಇವಾಗ ಬರ್ತಾ ಇದ್ದೀನಿ. ಅಂತ ದುಡ್ಡು ಬಂದು ನನ್ನ ಹತ್ರ ದುಡ್ಡು ಇದೆಯಪ್ಪ ಅಂದಾಗ ನಾನು ಯಶ್ ಅಂತಲ್ಲ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬೇಕು ಅಂದಾಗ ಯಶ್ಗೆ ಅಂತಲ್ಲ, ಆ ಟೈಮ್ ಬಂದಾಗ ಯಶ್ ಅಂತಲ್ಲ, ಬೇರೆ ದೊಡ್ಡ ಆರ್ಟಿಸ್ಟಿಗೆ ನಮ್ಮ ಸುದೀಪ್ ಇರ್ಬೋದು, ನಮ್ಮ ಉಪೇಂದ್ರ ಇರ್ಬೋದು, ನಮ್ಮ ಶಿವಣ್ಣ ಇರ್ಬೋದು, ಎಲ್ರಿಗೂ ಅವ್ರಿಗೆ ತಕ್ಕಾಗಿ ನಾವು ಖರ್ಚು ಮಾಡಿ ಸಿನಿಮಾ ಮಾಡ್ಬೇಕು. ಈಸಿ ಅಲ್ಲ, ಅಂತ ಒಂದು ಲೆಜೆಂಡ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಈಸಿ ಅಲ್ಲ. ನಮ್ಮ ದರ್ಶನ್ ಇರ್ಬೋದು, ಈಗ ಬಂದಿರೋ ನಮ್ಮ ಹುಡುಗರು ಎಲ್ರಿಗೂ ಅಷ್ಟೇ, ಅವ್ರವ್ರ ಕೆಪಾಸಿಟಿಗೆ ನಾನು ಕತೆ ಏನ್ ಡಿಮ್ಯಾಂಡ್ ಮಾಡುತ್ತೆ, ಅವ್ರು ಮಾಡೋ ಲವ್ ಸ್ಟೋರಿ ಇರ್ಬೋದು, ಆ ಥರದಕ್ಕೆ ಬಂದಾಗ ನಾನು ಖಂಡಿತ ಮಾಡ್ತೀನಿ. ಆದ್ರೆ ಯಶ್ ಒಬ್ಬನಿಗೆ ಮಾಡಲ್ಲ, ದೊಡ್ಡ ಲೆಜೆಂಡ್ಗಳಿಗೆ ಮಾಡ್ಬೇಕಾದಾಗ ಎಲ್ರಿಗೂ ಮಾಡ್ತೀನಿ. ಅವಾಗ ನಿಮ್ಮಂತವ್ರು ಮಾಡ್ಲೇಬೇಕು ಇವತ್ತು ಅಂದ್ರೆ ನೀವು ದುಡ್ಡು ಕೊಡ್ಸಿ. ಈಗ ಪ್ರೆಸೆಂಟ್ ಯಶಿಗೆ ಈಗ್ಲೇ ಮಾಡಿ, ಮುಂದಿನ ಸಿನಿಮಾ ಅಂದ್ರೆ ಇನ್ನೊಂದು ಶರಣದಾದ ತಕ್ಷಣ ಯಶಿಗೆ ಮಾಡಿ ಅಂದ್ರೆ ನೀವು ಇನ್ವೆಸ್ಟ್ ಮಾಡ್ಬೇಕು. ಅಂತ ದುಡ್ಡು ಬಂದು ನನ್ನ ಹತ್ರ ದುಡ್ಡು ಇದೆಯಪ್ಪ ಅಂದಾಗ ನಾನು ಯಶ್ ಅಂತಲ್ಲ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬೇಕು ಅಂದಾಗ ಯಶ್ಗೆ ಅಂತಲ್ಲ, ಆ ಟೈಮ್ ಬಂದಾಗ ಯಶ್ ಅಂತಲ್ಲ, ಬೇರೆ ದೊಡ್ಡ ಆರ್ಟಿಸ್ಟಿಗೆ ನಮ್ಮ ಸುದೀಪ್ ಇರ್ಬೋದು, ನಮ್ಮ ಉಪೇಂದ್ರ ಇರ್ಬೋದು, ನಮ್ಮ ಶಿವಣ್ಣ ಇರ್ಬೋದು, ಎಲ್ರಿಗೂ ಅವ್ರಿಗೆ ತಕ್ಕಾಗಿ ನಾವು ಖರ್ಚು ಮಾಡಿ ಸಿನಿಮಾ ಮಾಡ್ಬೇಕು. ಈಸಿ ಅಲ್ಲ, ಅಂತ ಒಂದು ಲೆಜೆಂಡ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಈಸಿ ಅಲ್ಲ. ನಮ್ಮ ದರ್ಶನ್ ಇರ್ಬೋದು, ಈಗ ಬಂದಿರೋ ನಮ್ಮ ಹುಡುಗರು ಎಲ್ರಿಗೂ ಅಷ್ಟೇ, ಅವ್ರವ್ರ ಕೆಪಾಸಿಟಿಗೆ ನಾನು ಕತೆ ಏನ್ ಡಿಮ್ಯಾಂಡ್ ಮಾಡುತ್ತೆ, ಅವ್ರು ಮಾಡೋ ಲವ್ ಸ್ಟೋರಿ ಇರ್ಬೋದು, ಆ ಥರದಕ್ಕೆ ಬಂದಾಗ ನಾನು ಖಂಡಿತ ಮಾಡ್ತೀನಿ. ಆದ್ರೆ ಯಶ್ ಒಬ್ಬನಿಗೆ ಮಾಡಲ್ಲ, ದೊಡ್ಡ ಲೆಜೆಂಡ್ಗಳಿಗೆ ಮಾಡ್ಬೇಕಾದಾಗ ಎಲ್ರಿಗೂ ಮಾಡ್ತೀನಿ. ಅವಾಗ ನಿಮ್ಮಂತವ್ರು ಮಾಡ್ಲೇಬೇಕು ಇವತ್ತು ಅಂದ್ರೆ ನೀವು ದುಡ್ಡು ಕೊಡ್ಸಿ. ಈಗ ಪ್ರೆಸೆಂಟ್ ಯಶಿಗೆ ಈಗ್ಲೇ ಮಾಡಿ, ಮುಂದಿನ ಸಿನಿಮಾ ಅಂದ್ರೆ ಇನ್ನೊಂದು ಶರಣದಾದ ತಕ್ಷಣ ಯಶಿಗೆ ಮಾಡಿ ಅಂದ್ರೆ ನೀವು ಇನ್ವೆಸ್ಟ್ ಮಾಡ್ಬೇಕು.